ನೀನೇ ಬಂದೆಲ್ಲ ಬಹಳ ಒಳ್ಳೆಯದಾಯ್ತು. ಅಂದ ಹಾಗೆ ಬಡವರಿಗೆ ತರಿಸಿದ ದವಸ ನಾನೇಗೂ ಸರಿಯಾಗಿ ಸೇರಿಲ್ಲವಂತೆ. ಬಡವರಿಗಾಗಿ ತರಿಸಿದ 10 ಟ್ರಕ್ ಅಕ್ಕಿ, ಗೋಧಿ, ಜೋಳದ ಲೋಡಿನಲ್ಲಿ 2 ಟ್ರಕ್ ಮಾತ್ರ ಬಡವರಿಗೆ ಸೇರಿದೆ ಅಂತೆ. ಇನ್ನು ಮಿಕ್ಕಿದ 8 ಟ್ರಕ್ ಲೋಡಿಯಲ್ಲಿ ಬಡವರ ಬಡ ಪರಿಹಾರಕ್ಕೆ ಸರ್ಕಾರವಿದೆ. ಅದಕ್ಕೆ ನೀವ್ಯಾಕೂ ಹಣ ಖರ್ಚು ಮಾಡ್ತೀರಾ? ಅಷ್ಟಕ್ಕೂ ಅವರು ನಿಮ್ಮ ಸಂಬಂಧಿಕರೇ. ಅದಕ್ಕೆ 8 ಟ್ರಕ್ ಲೋಡನ್ನು ಕ್ಯಾನ್ಸಲ್ ಮಾಡಿ 2 ಟ್ರಕ್ ಲೋಡನ್ನು ಹಂಚಿದ್ದೇನೆ. ಯಾರು ನಮಗೆ ಆಗಿದವರು ಚುಚ್ಚಿದ್ದಾರೆ ಅಷ್ಟೇ ದಣಿ, ಚುಚ್ಚಿದ್ದಾರೆ. ಇದೇ ಮಾತನ್ನ ಬೇರೆ ಯಾರಾದ್ರೂ ಹೇಳಿದ್ರೆ ಅವರ ನಾಲಿಗೆಯನ್ನು ಸೀಳಿಬಿಡುತ್ತಿದ್ದೆ. ನಿನ್ನ ತಂದೆ ನನ್ನ ಹತ್ತಿರ ನಿಷ್ಠೆಯಿಂದ ಕೆಲಸ ಮಾಡಿದ ಒಂದೇ ಕಾರಣಕ್ಕಾಗಿ ನೀನು ಸುಮ್ಮನೆ ಬಿಡ್ತಾ ಇದ್ದೇನೆ. ಮರ್ಯಾದೆಯಿಂದ ಬಡವರಿಗೆ ಹಂಚಬೇಕಾದ ಅನ್ನವನ್ನು ಹಂಚು. ಮಾಡಿದ ತಪ್ಪಿಗೆ ನನ್ನ ಮನೆಯಲ್ಲಿ ಹೋಗಿ ಕ್ಷಮೆ ಕೇಳು. ಮೊದಲಿಂದ ನನಗೆ ಇವ್ರ ಮೇಲೆ ಅನುಮಾನನೇ ಇತ್ತು. ಸಾಧಾರಣ ಫ್ಯಾಕ್ಟರಿ ಮ್ಯಾನೇಜರ್ ಆಗಿದ್ದು 3 ಅಂಕಸ್ತಿನ ಬಿಲ್ಡಿಂಗ್ ಕಟ್ಟಲಿಕ್ಕೆ ಹೇಗೆ ಸಾಧ್ಯ? ನಿಜ, ಇದು ನಿನ್ನ ತಂದೆಗೂ ನನಗೂ ಇದ್ದಂತ ವಿಷಯ. ಮಧ್ಯದಲ್ಲಿ ನೀನು ಬಾಯ ಹಾಕಡವಷ್ಟೇ. ಏ ಚಕ್ರವರ್ತಿ, ಈ ಆಸ್ತಿಗೆ ಯಜಮಾನಿಗಳು ಅವಳು. ನನ್ನಷ್ಟೇ ಹಕ್ಕು ಅವಳಿಗೆ ಇದೆ. ಮರ್ಯಾದೆಗೆ ಅವಳು ಕೇಳಿದಷ್ಟೇ ಉತ್ತರ ಕೊಡು. ದಣಿ, ಈಗ ಒಂದು ಹಂತದವರೆಗೂ ಬಂದ ನನ್ನ ಮನೆಗೆ ಇಂಜಿನಿಯರ್ ಹಾಗೂ ಕಾರ್ಮಿಕರಿಗೂ ಕೊಡಲು ಕಾಸಿಲ್ಲದೆ 8 ಟ್ರಕ್ ಲೋಡನ್ನು ಮಾರಿ ನನ್ನ ಮನೆ ಫೈನಲ್ ಮಾಡಿಬಿಟ್ಟಿದ್ದೇನೆ. ಬಿಟ್ಟಿದ್ದೇನೆ. ನಿನ್ನೊಬ್ಬನ ಅಲೆಚರಿಗಾಗಿ ಇಡೀ ಊರಿನ ಬಲಿ ತೋರಿಸುವಂತೆಲ್ಲ ಬಿಡುವ. ಮರ್ಯಾದೆಯಿಂದ ಬಡವರಿಗೆ ಸೇರಬೇಕಾದ ಕಾಲು ಕಡಿಯವರಿಗೆ ಸೇರಿದರೆ ಒಳ್ಳೆಯದು. ಇಲ್ಲ ಅಂದ್ರೆ ನಿನ್ನನ್ನು ಪೊಲೀಸರು ತೆಗೆದುಕೊಂಡು ಹೋಗ್ತಾರೆ ಮಗನೇ. ನಿಮ್ಮ ಕಾಲ ವಾಪಸ್ ಬಾಯಿ ಮುಚ್ಚು ಬಿಡುವ. ನಿನ್ನ ಪಾಪಿಯನ್ನು ಕ್ಷಮಿಸಿದ ಬಡವರ ಕಣ್ಣೀರನ್ನು ಸುಮ್ಮನೆ ಬಿಡು. ನಂಜೇಗೌಡ, ನಿನ್ನಂತೆ ನ್ಯಾಯವೆಂದು ಹೋದರೆ ನಮ್ಮಂತವರು ಮೇಲೆ ಬರುವುದು ಯಾವಾಗ? 20 ವರ್ಷಗಳಿಂದ ನಮ್ಮಪ್ಪ ನಿನ್ನ ಹತ್ರ ಅದರ ಪ್ರತಿಫಲವೇನು? ಇರೋದೊಂದು ಹಳೆ ಮನೆ, ಅದೇ 2 ಎಕರೆ ಜಮೀನು. ಹೋಗಿ ಮಂಗಲವಾಗಿದೆ. ಚಕ್ರವರ್ತಿ ನನ್ನ ಸುಮ್ಮನೆ ಬಿಡೋದಿಲ್ವೋ? ಈಗ ನೇಮ್ ಹಾಕೋದಕ್ಕೆ ಹೇಳ್ತೀನಿ. ಮೈ ದುಂಬಿ ನಿಂತ ಮಾವಿನ ಹಣ್ಣು ನೀನು. ಎಲೆಯನ್ನೇ ಈ ಮನೆಯನ್ನು ನೋಡಿಲ್ಲವೆಂದು ಸುಮ್ಮನಿದ್ರೆ ನಿನ್ನ ಬದುಕು ಬಂಗಾರ. ಇಲ್ಲವಾದ್ರೆ ನಿಮ್ಮ ಅಪ್ಪನ ಚಟ್ಟದ ಮೇಲೆ ಶೃಂಗಾರ ಮಾಡಬೇಕಾಗತ್ತ.